ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪ್ಯಾಕೆಟ್ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ನೋಡೋಣ ಬನ್ನಿ. ನೋಡಿ, ಈ ತರ ಪ್ಯಾಕೆಟ್ ರೆಡಿಮೇಡ್ ಪ್ಯಾಕೆಟ್ ತಗೊಂಡಿದ್ದೀನಿ ಪರೋಟದ್ದು. ನೋಡಿ, ಇದು ಮೈದಾ ಹಿಟ್ಟಿಂದು ಪರೋಟ. ಇದು ನಾನು ಈ ತರ ಚೌಕ ಆಗಿರೋಂಥದ್ದು ಪರೋಟ ತಗೊಂಡಿದ್ದೀನಿ. ಇದರಲ್ಲಿ ರೌಂಡ್ ಆಗಿರೋಂಥದ್ದು ಸಿಗುತ್ತೆ. ಇದು ಹಸಿ ಆಗಿದೆ ಪರೋಟ. ಕೆಲವೊಂದು ಪರೋಟನ ಅರ್ಧಂಬರ್ಧ ಬೇಯಿಸಿ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ. ನೋಡಿ, ಪರೋಟ ಮಾಡಿ ಮೇಲ್ಗಡೆ ಒಂದು ಬಟರ್ ಪೇಪರ್ ನಂತರ ಒಂದು ಬಟರ್ ಪೇಪರ್ನ ಹಾಕಿ ಮಾಡಿರ್ತಾರೆ. ಈ ತರ ಪ್ಯಾಕೆಟ್ ಮಾಡಿರ್ತಾರೆ. ನೋಡ್ಬೋದು ನೀವು. ಇದರಲ್ಲಿ ಒಂದು 10-15 ಪರೋಟ ಇರುತ್ತೆ. ನೋಡಿ, ಇದ್ರ ನಂತರ ಮತ್ತೆ ಮೇಲ್ಗಡೆ ಒಂದು ಬಟರ್ ಪೇಪರ್ ಹಾಕಿ ಇಟ್ಟಿರ್ತಾರೆ. ಇದನ್ನ ಹೇಗೆ ಬೇಯಿಸೋದು ಅಂತ ನೋಡೋಣ. ನೋಡಿ, ಒಂದು ತವಾಕ ಸ್ವಲ್ಪ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನ ಬೇಯಿಸ್ಕೊಂತೀನಿ. ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಹಾಕೊಂತೀನಿ. ಎಣ್ಣೆ ಹಾಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಎಣ್ಣೆ ಬೇಡ ಅಂದ್ರೆ ಹಾಕಿ ಕೂಡ ಬೇಯಿಸ್ಕೋಬಹುದು. ನೋಡಿ, ಇದನ್ನ ಆದಷ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಇರುತ್ತೆ ಇದು ಪರೋಟ. ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಭಾಗ ಕೂಡ ಚೆನ್ನಾಗಿ ಬೇಯುತ್ತೆ ಇದು. ನೋಡಿ, ಈ ತರ ಇದನ್ನ ಪ್ರೆಸ್ ಮಾಡ್ತಾ ಇದನ್ನ ಬೇಯಿಸ್ಕೋಬೇಕು. ಅಂದ್ರೆ ಇದು ಚೆನ್ನಾಗಿ ಲೇಯರ್ ಆಗಿ ಬಿಡುತ್ತೆ ಇದು. ನೋಡಿ, ಯಾವಾಗ್ಲಾದ್ರೂ ರೊಟ್ಟಿ ಚಪಾತಿ ಮುದ್ದೆ ತಿಂದು ಬೋರ್ ಆದಾಗ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಗ ಕೂಡ ಆಗುತ್ತೆ. ನೋಡಿ, ಲೇಯರ್ ಆಗಿ ಬಿಡುತ್ತೆ. ನೋಡಿ, ಈ ತರ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಈ ತರ ಲೇಯರ್ ಆಗಿ ಬರುತ್ತೆ ಇದು. ನೋಡಿ, ಈ ತರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಅಂದ್ರೆ ಇವಾಗ ಬಟರ್ ಹಾಕಿ ಬೇಯಿಸ್ಕೊಂಡು ತೋರಿಸ್ತೀನಿ. ನಿಮ್ಗೆ ಬಟರ್ ಇಷ್ಟ ಇದ್ರೆ ಬಟರ್ ಹಾಕಿ ಕೂಡ ಬೇಯಿಸ್ಕೋಬಹುದು. ನೋಡಿ, ನಾನು ಬಟರ್ ಹಾಕೊಂಡಿದ್ದೀನಿ. ಇದನ್ನ ಹಾಕೊಂಡು ಕೂಡ ಬೇಯಿಸ್ಕೊಂತೀನಿ. ಯಾವಾಗ ಮಕ್ಕಳು ಸ್ಕೂಲಿಂದ ಸಾಯಂಕಾಲ ಬಂದಾಗ ಆಮ್ಲೆಟ್ ಜೊತೆ ಈ ತರ ಹಾಕಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಯಾವಾಗ್ಲಾದ್ರೂ ಗೆಸ್ಟ್ ಬಂದಾಗ ಅರ್ಜೆಂಟ್ ಆಗಿ ಮಾಡ್ಕೊಡ್ಬೋದು. ನೋಡಿ, ಈ ತರ ನಿಧಾನಕ್ಕೆ ಬೇಯಿಸ್ಕೋಬೇಕು. ನಿಮಗೆ ಬೆಣ್ಣೆ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಕೂಡ ಹಾಕೊಂಡು ಮಾಡ್ಕೋಬಹುದು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೋಡಿ, ಲೇಯರ್ ಆಗಿ ಬಿಟ್ಕೊಂತಾ ಇದೆ. ನೋಡಿ, ಇದನ್ನ ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಈ ತರ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಇದು. ಇದರಲ್ಲಿ ಬೇರೆ ಬೇರೆ ಕಂಪನಿ ಪರೋಟಾನು ಸಿಗುತ್ತೆ, ರೌಂಡ್ ಆಗಿರುತ್ತೆ. ಕೆಲವೊಂದಷ್ಟು ಅರ್ಧಂಬರ್ಧ ಬೇಯಿಸಿ ಕೂಡ ಕೊಟ್ಟಿರ್ತಾರೆ. ಇದು ಈ ಪ್ಯಾಕೆಟ್ ಹಸಿಯಾಗೆ ಐತಿ ಇದು ಪರೋಟ. ಇದು ನಾನು ಹಸಿಯಾಗಿರೋಂಥದ್ದೇ ತಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ. ನೋಡಿ, ಈ ತರ ಲೇಯರ್ ಆಗಿ ಬಿಟ್ಕೊಂಡಿದೆ. ನೋಡಿ, ಈ ತರ ಲೇಯರ್ ಆಗಿ ಬರುತ್ತೆ. ನೀವು ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಇದು ಮೈದಾ ಹಿಟ್ಟಿನ ಪರೋಟ ಇರ್ತೈತಿ. ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಒಳಗಡೆ ಭಾಗ ಕೂಡ ಬೇಯುತ್ತೆ. ಅಂದ್ರೆ ನೋಡಿ, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆಗೆ ಸ್ವಲ್ಪ ಬಟರ್ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ, ಇದು ವೆಜ್ಗೂ ಸೂಟ್ ಆಗುತ್ತೆ, ನಾನ್ ವೆಜ್ಗೂ ಸೂಟ್ ಆಗುತ್ತೆ. ಚಿಕನ್ ಜೊತೆ ತಿನ್ಬೋದು, ಕಾಳು ಪಲ್ಯ ಯಾವ್ದಾದ್ರು ತರಕಾರಿ ಪಲ್ಯ ಜೊತೆನೂ ತಿನ್ಬೋದು. ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.